ನನ್ನ ಹೆಸರು ಡಾಕ್ಟರ್ ಲಕ್ಷ್ಮೀನಾರಾಯಣ್. ನಾನು ಸೀನಿಯರ್ ಫಿಸಿಷಿಯನ್ನು, ಜೊತೆಗೆ ಡಯಾಬಿಟಾಲಜಿಸ್ಟ್. ನಾನು ಮಹಾಕವಿ ಕುವೆಂಪು ಅವರಿಗೆ ಆಪ್ತ ವೈದ್ಯನಾಗಿ 10 ವರ್ಷಗಳು ಸೇವೆ ಮಾಡಿರುವಂಥ ವೈದ್ಯ. ನನ್ನ ಹೆಸರು, ಇನ್ನೊಂದು ಹೆಸರು ಅಂದರೆ ಕುವೆಂಪು ವೈದ್ಯ ಅಂತಲೇ ನನಗೆ ಹೆಸರು. ಕುವೆಂಪು ಅವರು ಮಹಾಕವಿ ಅಂತ ಅವ್ರಿಗೆ ಬಿರುದಿದೆ. ಬಿರುದು ಒಂದೇ ಅಲ್ಲ, ಅವರಿಗೆ ಅರ್ಹರದೆ. ಅವರು ರಸ ಋಷಿ ಅಂತ ಹೆಸರು. ಸಾಮಾನ್ಯವಾದಂಥ ಕವಿ ಅಲ್ಲ, ರಸ ಋಷಿಗಳು. ಅವರು ಬರೆದಿರತಕ್ಕಂಥ ರಾಮಾಯಣ ದರ್ಶನಂ ಅಂತ ಇದೆಯಲ್ಲ, ಅದು ಕೇವಲ ರಾಮಾಯಣ ಅಲ್ಲ, ರಾಮಾಯಣದಲ್ಲಿ ಒಂದು ದರ್ಶನ ತೋರಿಸಿದ್ದಾರೆ. ಏನ್ ದರ್ಶನ ತೋರಿಸಿದ್ದಾರೆ ಅಂದ್ರೆ, ಯಾರು ಕೆಟ್ಟವನು ಇರುವುದಿಲ್ಲ, ಅವನನ್ನು ಮಾರ್ಪಾಡು ಮಾಡಬಹುದು, ಅವನಲ್ಲೂ ಒಳ್ಳೆ ಗುಣಗಳಿದೆ ಅನ್ನೋ ಒಂದು ದೃಶ್ಯ ಅದು ತೋರಿಸಿದ್ದಾರೆ. ಅವರು ಮನುಜ ಕುಲ ಅನ್ನೋದನ್ನೆಲ್ಲ ಸ್ಥಾಪನೆ ಮಾಡಿದರು. ಅವರು ಬರೆದಿರತಕ್ಕಂಥ ಗ್ರಂಥಗಳಲ್ಲಿ ಅನೇಕ ಮಲೆಗಳಲ್ಲಿ ಮದುಮಗಳು ಅನ್ನೋ ಒಂದು ಗ್ರಂಥ ಶ್ರೇಷ್ಠವಾದಂಥ ಗ್ರಂಥ. ರಾಮಾಯಣ ದರ್ಶನಂ ಅಂತೂ ಪ್ರತಿಯೊಬ್ಬರ ಭಾರತೀಯನಿಗೂ ಪ್ರತಿಯೊಬ್ಬ ಕರ್ನಾಟಕನಿಗೂ ಅವನಿಗೆ ಇಷ್ಟವಾದಂಥ ಒಂದು ಕೃತಿ ಅದು. ಅದಕ್ಕೆ ಅವರಿಗೆ ಎಲ್ಲ ಗೌರವ ಎಲ್ಲ ಸಿಕ್ಕಿದೆ ಆ ವಿಚಾರದಲ್ಲಿ.